हेलो मम्मीಸ್ ತುಂಬಾ ಜನ ಕೇಳ್ತಿದ್ರಿ ಡಿನ್ನರ್ ರೆಸಿಪಿನ ತೋರಿಸಿ ಅಂತ ಇವತ್ತು ಅದೇ ತರ ಡಿನ್ನರ್ ರೆಸಿಪಿನ ತೋರಿಸ್ತಾ ಇದೀನಿ ಮಕ್ಕಳಿಗೆ ಈ ರೆಸಿಪಿನ ಮಕ್ಕಳಿಗೆ ಕೊಡೋದ್ರಿಂದ ಹೈ ಹೆಲ್ತ್ ಮತ್ತೆ ಲಿವರ್ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನಷ್ಟು ಬೆನಿಫಿಟ್ಸ್ ಇದಾವೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ರೆಸಿಪೀಸ್ ನ ಹಾಕ್ತಾ ಇರ್ತೀನಿ ಆಲ್ರೆಡಿ ಹಾಕಿದ್ದೀನಿ ಕೂಡ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ ನೆನೆಸಿಡಲೇಬೇಕು ಅಂತ ಏನಿಲ್ಲ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಸ್ವಲ್ಪ ಚೆನ್ನಾಗಿ ನೆಂದಿದ್ರೆ ಸ್ಮೂತ್ ಆಗಿ ರೈಸ್ ಆಗುತ್ತೆ ಅಂತ ಅಷ್ಟೇನೆ ಇವಾಗ ಒಂದು ಅರ್ಧ ಕ್ಯಾರೆಟ್ ಒಂದು ಅರ್ಧ ಬೀಟ್ರೂಟ್ ನ ತಗೊಂಡಿದ್ದೀನಿ ಅದರ ಮೇಲೆ ಇರುವಂತ ಸಿಪ್ಪೆ ತೆಗೆದು ಅದನ್ನ ತುರಿದು ಸೈಡ್ ಅಲ್ಲಿ ಇಟ್ಟಿದ್ದೀನಿ ಹಾಗೆ ಇವಾಗ ಒಂದು ಚಿಕ್ಕದ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಸೇರಿಸ್ಕೋಬೇಕು ಆದಷ್ಟು ಮಕ್ಕಳಿಗೆ ತುಪ್ಪನ ಯೂಸ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಆದಷ್ಟು ತುಪ್ಪನೇ ಯೂಸ್ ಮಾಡಿ ಹಾಗೆ ಒಂದು 3 ಕರಿಬೇವಿನ ಎಲೆ ಹಾಕಿಬಿಟ್ಟು ಅದಕ್ಕೆ ಒಂದು 2 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು 1/4 ಭಾಗ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪನ್ನ ಆದಷ್ಟು ಮಕ್ಕಳಿಗೆ ಯೂಸ್ ಮಾಡಿ ನಾವು ಫ್ರೈ ಮಾಡೋವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಅದನ್ನ ಕುಕ್ ಮಾಡಿದಾದ್ಮೇಲೆ ನಾವು ಮ್ಯಾಶ್ ಮಾಡಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲಿ ಕರಿಬೇವಿನ ಸೊಪ್ಪನ್ನ ಸೈಡ್ಗೆ ಇಟ್ಟರೆ ಆಯಿತು ಅದು ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊನ ಹಾಕಿದ್ದೀನಿ ಟೊಮೊಟೊ ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಟೊಮೊಟೊನ ಆದಷ್ಟು ಯೂಸ್ ಮಾಡಿ ಇವಾಗ ಟೊಮೊಟೊ ಫ್ರೈ ಆಗಬೇಕು ಅಂತ ಏನಿಲ್ಲ ಲೈಟಾಗಿ ಕಲಿಸ್ಕೊಂಡು ಬೀಟ್ರೂಟು ಮತ್ತು ಕ್ಯಾರೆಟ್ನ ನೋಡಿ ಈ ಥರ ತುರಿದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತರಕಾರಿ ತಗೊಂಡಿದ್ದೀನಿ ರೈಸು ಮತ್ತು ಹೆಸರುಬೇಳೆ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಈಗ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಆದರೂ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಅಲ್ಲಿ ವಿಟಮಿನ್ ಎ ಕೂಡ ಇರುತ್ತೆ ಹಾಗೆ ಫೈಬರ್ ಕೂಡ ಜಾಸ್ತಿ ಇರೋದ್ರಿಂದ ಮಕ್ಕಳ ಡೈಜೆಷನ್ ಕೂಡ ತುಂಬಾನೇ ಒಳ್ಳೆಯದು ಹಾಗೆ ಬೀಟ್ರೂಟ್ ಮಕ್ಕಳು ಕೊಡೋದ್ರಿಂದ ರೆಡ್ ಬ್ಲಡ್ ಸೆಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ಆದಷ್ಟು ಮಕ್ಕಳಿಗೆ ವೆಜ್ಜಸ್ನ ಕೊಡ್ತಾ ಇರಬೇಕು ಅದರಲ್ಲೂ ಬೀಟ್ರೂಟ್ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಇವಾಗ ಕ್ಯಾರೆಟ್ ಬೀಟ್ರೂಟ್ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಇವಾಗ ನೆನ್ಸಿಟ್ಕೊಂಡಿದ್ವಲ್ಲ ರೈಸು ಮತ್ತೆ ಮೂಂಗ್ ದಾಲು ಅದನ್ನು ಸೇರಿಸ್ಬಿಟ್ಟು ಕಲಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ಮಕ್ಕಳ ವೇಟ್ ಗೇನ್ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿನ ನೀವು 7 ಮಂತ್ಸ್ ಇಂದನೂ ಮಕ್ಕಳಿಗೆ ಕೊಡ್ತಾ ಬರ್ಬೋದು ಸ್ವಲ್ಪ ನುಣ್ಣಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ನೀವು ಇನ್ನು 6 ಮಂತ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಬೀಟ್ರೂಟ್ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೊಂಡು ಪ್ಯೂರಿ ತರ ಮಾಡ್ಕೋಬಹುದು ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ನೀವು ಮಕ್ಕಳಿಗೆ ಖಾರನ ಇಂಟ್ರೊಡ್ಯೂಸ್ ಮಾಡಿದೀರಾ ಅಂದ್ರೆ ಮಾತ್ರ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ಹಾಗೆ ನಾನು ಸ್ವಲ್ಪ ಟೇಸ್ಟ್ಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ 1 ಇಯರ್ ಪ್ಲಸ್ ಆಗಿರೋದ್ರಿಂದ ನಾನು ಖಾರ ಮತ್ತೆ ಉಪ್ಪು ಎಲ್ಲ ಹಾಕಿ ಕೊಡ್ತಾ ಇದ್ದೀನಿ ಮಗುಗೆ ರೂಢಿ ಆಗಬೇಕು ಅಂತ ಈಗ ಇಷ್ಟನ್ನು ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೊಳ್ಳಿ ಇದರಲ್ಲಿ ರೈಸ್ ಕಮ್ಮಿ ಇದೆಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀವು ನೀರು ಹಾಕೊಂಡ್ರೆ ಸಾಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 2 ವಿಸಿಲ್ ಬಿಟ್ಕೊಂಡ್ರೆ ರೈಸ್ ರೆಡಿ ಆಗಿರುತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿ ಆಗಿದೆ ನಾವು ರೈಸ್ನ ನೆನೆಸಿಟ್ಟಷ್ಟು ರೈಸು ತುಂಬಾ ಸ್ಮೂತ್ ಆಗಿ ಬರುತ್ತೆ ಈಗ ಈ ರೈಸ್ನ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ನೀವು ತುಪ್ಪನ ಹಾಕಿ ಮಕ್ಕಳಿಗೆ ಸರ್ವ್ ಮಾಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬಾನೇ ಬೆನಿಫಿಟ್ಸ್ ಇದಾವೆ ಅಂತಾನೆ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಯಾವ ತರ ಇತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಮಕ್ಕಳಿಗೆ ಬೇಕಾಗಿರೋಂಥ ರೆಸಿಪೀಸ್ ಡೈಲಿ ಒಂದೊಂದು ವಿಡಿಯೋನ ಹಾಕ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಹಾಗೆ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ನಿಮಗೆ ಬೇರೆ ತರ ಯಾವ ರೆಸಿಪೀಸ್ ಬೇಕು ವೆಯ್ಟ್ ಗೇನ್ ರೆಸಿಪೀಸ್ ಬೇಕಾ ಇಲ್ಲ ಹೆಲ್ತಿ ರೆಸಿಪೀಸ್ ಬೇಕಾ ಅಂತಾನು ಕಮೆಂಟ್ ಮಾಡಿ ನಾನು ಆದಷ್ಟು ನೀವು ಕೇಳೋ ಅಂಥ ರೆಸಿಪೀಸ್ನ ಟ್ರೈ ಮಾಡ್ತೀನಿ ಓಕೆ ಮಮ್ಮೀಸ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ತಗೋಬರ್ತೀನಿ ಅಲ್ಲಿವರೆಗೂ ಬಾಯ್